ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೆಣ್ಣು ಒಬ್ಬಳೇ ಅನುಭವಿಸುವ ನೋವುಗಳು ಯಾವುವೆಂದು ತಿಳಿದುಕೊಳ್ಳೋಣ. ಹೆಣ್ಣು ಎನ್ನುವ ವ್ಯಕ್ತಿಯ ಹೃದಯದಲ್ಲಿ ಅಳಿಸಲಾಗದ ಅನೇಕ ನೋವುಗಳ ಕಥೆಗಳು ಅಡಗಿವೆ. ಅವಳ ನಗು ಹಿಂದೆ ಎಷ್ಟೋ ಕಣ್ಣೀರು ಮಡಗಿಕೊಂಡಿರುತ್ತವೆ ಎಂಬುದನ್ನು ಹೊರಗಿನ ಲೋಕ ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವಳು ಮೌನವಾಗಿದ್ದಾಗಲೂ ಆ ಮೌನದೊಳಗೆ ಒಂದು ಮಳೆಯಂಥ ದುಃಖ ಸುರಿಯುತ್ತಿರುತ್ತದೆ. ಒಬ್ಬಳೇ ಬದುಕುವುದೆಂದರೆ ಕೇವಲ ಏಕಾಂತವಲ್ಲ, ಅದು ಒಂದು ಹೋರಾಟ, ಅದು ಒಂದು ಆತ್ಮಶಕ್ತಿ, ಒಂದು ಅನಂತ ತಾಳ್ಮೆಯ ಪರೀಕ್ಷೆ. ಒಬ್ಬ ಹೆಣ್ಣು ಮನೆ, ಸಮಾಜ, ಕೆಲಸ, ಸಂಬಂಧ ಎಲ್ಲದಲ್ಲಿಯೂ ತನ್ನ ಪಾತ್ರವನ್ನು ನಿಭಾಯಿಸುತ್ತಾಳೆ. ಆದರೆ ಒಂದು ಕ್ಷಣದಲ್ಲಿ ಅವಳು ಒಬ್ಬಳೇ ಉಳಿದಾಗ ಆ ಕ್ಷಣದಿಂದಲೇ ಅವಳ ಬದುಕು ಬದಲಾಗುತ್ತದೆ. ತನ್ನ ನೋವುಗಳನ್ನು ಯಾರಿಗೂ ಹೇಳಿಕೊಳ್ಳಲಾಗದು, ತನ್ನ ಕಣ್ಣೀರನ್ನು ಯಾರೂ ತೊಳೆದುಕೊಡಲಾರರು. ಅವಳು ತಾನೇ ತಾನಾಗಿ ಆಧಾರವಾಗಬೇಕು. ಇಂತಹ ಸಂದರ್ಭಗಳಲ್ಲಿ ಹೆಣ್ಣಿನ ಮನಸ್ಸು ಎಷ್ಟೋ ಬಾರಿ ಮುರಿಯುತ್ತದೆ. ಆದರೆ ಅವಳು ಮುರಿದರೂ ಮತ್ತೆ ತಾನೇ ಎದ್ದು ನಿಲ್ಲಲು ಕಲಿಯುತ್ತಾಳೆ. ಹೆಣ್ಣು ಒಬ್ಬಳೇ ಅನುಭವಿಸುವ ನೋವು ಮೊದಲನೆಯದಾಗಿ ಅನಿರೀಕ್ಷಿತ ಏಕಾಂತ. ಬದುಕಿನಲ್ಲಿ ಎಲ್ಲರೂ ಜೊತೆಯಾಗಿದ್ದರೂ ಮನಸ್ಸು ಖಾಲಿಯಾಗಿರುವ ಕ್ಷಣಗಳು ಬರುತ್ತವೆ. ಆ ಕ್ಷಣದಲ್ಲಿ ಯಾವ ಮಾತು, ಯಾವ ಸಾಂತ್ವನವೂ ಸಾಲದು. ಅವಳು ತನ್ನೊಳಗೆ ಪ್ರಶ್ನೆ ಮಾಡಿಕೊಳ್ಳುತ್ತಾಳೆ, ನನ್ನ ಕಥೆಯನ್ನು ಯಾರಾದರೂ ನಿಜವಾಗಿ ಕೇಳುತ್ತಿದ್ದಾರಾ? ಆದರೆ ಉತ್ತರ ಮೌನವೇ. ಎರಡನೇ ನೋವು, ಅವಳ ಶ್ರಮದ ಮೌಲ್ಯ ಅರಿಯದವರು. ಹೆಣ್ಣು ಪ್ರತಿದಿನ ಎಷ್ಟು ಹೊತ್ತು ದುಡಿಯುತ್ತಾಳೆ, ಮನೆಗೆ ಪ್ರೀತಿಯಿಂದ ಊಟ ಮಾಡಿಸುತ್ತಾಳೆ, ಮಕ್ಕಳ ಭವಿಷ್ಯ ಕಟ್ಟುತ್ತಾಳೆ, ಪತಿಯ ಕನಸಿಗೆ ಸಾಕಾರಗೊಳಿಸುತ್ತಾಳೆ. ಆದರೆ ಈ ಎಲ್ಲದಕ್ಕೂ ಧನ್ಯವಾದ ಕೇಳುವುದಿಲ್ಲ, ಕೃತಜ್ಞತೆ ನಿರೀಕ್ಷೆಯೂ ಇಡುವುದಿಲ್ಲ. ಆದರೆ ಅವಳ ಹೃದಯಕ್ಕೆ ನೋವು ಆಗುತ್ತದೆ ಯಾರೂ ಗಮನಿಸದಿದ್ದಾಗ. ಸಂಬಂಧಗಳಲ್ಲಿ ಬರುವ ನೋವು. ಅವಳು ಎಷ್ಟೇ ನಿಷ್ಠೆಯಿಂದ ಪ್ರೀತಿಸಿದರೂ ಕೆಲವರು ಅವಳ ಪ್ರೀತಿಯನ್ನು ದುರ್ಬಲತೆ ಎಂದು ನೋಡುತ್ತಾರೆ. ಅವಳ ಸೌಮ್ಯತೆ, ಸಹನೆ, ಮೌನ ಎಲ್ಲವನ್ನೂ ದುರ್ಬಳಕೆ ಮಾಡುತ್ತಾರೆ. ಆದರೆ ಹೆಣ್ಣಿನ ಮನಸ್ಸು ಒಂದೇ ಬಾರಿಯೂ ನಾನು ಸಾಯಲಾರೆ ಎಂದು ಹೇಳುವುದಿಲ್ಲ. ಬದಲಿಗೆ ನಾನು ನಿಲ್ಲುತ್ತೇನೆ ಎಂದು ಹೇಳುತ್ತದೆ. ಹೆಣ್ಣು ಒಬ್ಬಳೇ ಇರುವ ರಾತ್ರಿ ಕತ್ತಲೆಯೂ ಹೆಚ್ಚಾಗುತ್ತದೆ. ಅವಳ ಕಣ್ಣೀರು ತಲೆಯ ಮೆತ್ತನೆಯ ಮೇಲೆ ಬೀಳುತ್ತದೆ. ಯಾರಿಗೂ ಕಾಣದೆ ಅವಳು ಅಳುವುದಿಲ್ಲ, ಕಣ್ಣೀರು ಸುರಿಸುತ್ತಾಳೆ. ಆದರೆ ನಾಳೆ ಬೆಳಗ್ಗೆ ಮತ್ತು ನಗು ಧರಿಸುತ್ತಾಳೆ. ಜನರು ಕೇಳುತ್ತಾರೆ, ನೀನು ಚೆನ್ನಾಗಿದ್ದೀಯಾ? ಅವಳು ನಗುಮುಖದಿಂದ ಹೌದು ಎನ್ನುತ್ತಾಳೆ. ಆದರೆ ಒಳಗೆ ಸಾವಿರ ಕಣ್ಣೀರು ಒಣಗಿರುತ್ತವೆ. ಒಬ್ಬಳೇ ಹೆಣ್ಣು ಅನುಭವಿಸುವ ಸಮಾಜದ ನೋವು ಕೂಡ ಕಡಿಮೆಯಲ್ಲ. ಜನರು ಕೇಳುತ್ತಾಳೆ, ಏಕೆ ಒಬ್ಬಳೇ? ಮದುವೆ ಆಗಿಲ್ಲವೇ? ಮಕ್ಕಳಿಲ್ಲವೇ? ಅವಳ ಜೀವನದಲ್ಲಿ ಅವರ ಮಾನದಂಡಗಳಿಂದ ಅಳೆಯುತ್ತಾರೆ. ಆದರೆ ಯಾರೂ ಕೇಳುವುದಿಲ್ಲ, ನೀನು ಖುಷಿಯಾಗಿದ್ದೀಯಾ ಅಥವಾ ನಿನಗೆ ಶಾಂತಿ ಇದೆಯಾ ಎಂದು. ಆದರೆ ಈ ಎಲ್ಲ ನೋವಿನ ಪಕ್ಕದಲ್ಲೂ ಹೆಣ್ಣಿನ ಮನಸ್ಸು ಒಂದು ವಿಶಿಷ್ಟ ಶಕ್ತಿ ಹೊಂದಿದೆ. ಆ ನೋವು ಅವಳನ್ನು ದುರ್ಬಲಗೊಳಿಸುವುದಿಲ್ಲ, ಬದಲಿಗೆ ಬಲಿಷ್ಠಳಾಗಿಸುತ್ತದೆ. ಅವಳ ಕಣ್ಣೀರು ಒರೆಸಿ ಮತ್ತೆ ಹೆಜ್ಜೆ ಇಡುತ್ತಾಳೆ. ಅವಳು ಕಲಿತಿರುವ ಪಾಠ, ನನ್ನ ನೋವನ್ನು ನನ್ನ ಶಕ್ತಿಯನ್ನಾಗಿ ಮಾಡಿಕೊಳ್ಳಬೇಕು. ಹೆಣ್ಣು ಒಬ್ಬಳೇ ಇದ್ದರೂ ಅವಳು ಸಂಪೂರ್ಣಳು. ಅವಳ ನೋವಿನಲ್ಲಿ ಅರಳುವ ಹೂವು, ಕಣ್ಣೀರಲ್ಲಿ ಕಾಣುವ ಬೆಳಕು, ಮೌನದೊಳಗೆ ಬದುಕಿನ ಸತ್ಯ. ಅವಳ ಕತೆ ಕೇವಲ ನೋವಿನಲ್ಲ, ಅದು ಧೈರ್ಯ, ಪ್ರೀತಿ ಮತ್ತು ಪುನರ್ಜನ್ಮದ ಕತೆ. ಹೆಣ್ಣಿನ ನೋವು ಲೋಕಕ್ಕೆ ಕಾಣದಿದ್ದರೂ ಆ ನೋವು ಲೋಕವನ್ನು ಬದಲಾಯಿಸುವ ಶಕ್ತಿಯಾಗಿದೆ. ಲೋಕ ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವಳು ಮೌನವಾಗಿದ್ದಾಗಲೂ ಆ ಮೌನದೊಳಗೆ ಒಂದು ಮಳೆಯಂಥ ದುಃಖ ಸುರಿಯುತ್ತಿರುತ್ತದೆ. ಒಬ್ಬಳೇ ಬದುಕುವುದೆಂದರೆ ಕೇವಲ ಏಕಾಂತವಲ್ಲ, ಅದು ಒಂದು ಹೋರಾಟ, ಅದು ಒಂದು ಆತ್ಮಶಕ್ತಿ, ಒಂದು ಅನಂತ ತಾಳ್ಮೆಯ ಪರೀಕ್ಷೆ. ಒಬ್ಬ ಹೆಣ್ಣು ಮನೆ, ಸಮಾಜ, ಕೆಲಸ